ಸೊ ಯಾರಿಗಾದ್ರೂ ಎದೆ ಹಾಲು ಬಂದಿಲ್ಲ ಅಂತಂದ್ರೆ ಹಾರ್ಟ್ ಈಟ್ ಇರುತ್ತೆ ಅವ್ರಿಗೆ. ಜಸ್ಟ್ ವಿತಿನ್ 3 days ಅಲ್ಲಿ ಮಗುಗೆ ಸಫಿಶಿಯಂಟ್ ಹಾಲು ಬರುತ್ತೆ. ಈ ಮಳವಳ್ಳಿ ಕಡೆಯಿಂದ ಒಬ್ಬ ಲೇಡಿ ಬಂದಿದ್ರು. ಅವ್ರು ಎಷ್ಟು ಖುಷಿಯಾಗಿ ಹೇಳಿದ್ರು ಗೊತ್ತಾ, ನಮ್ಗೆ ಡೆಲಿವರಿ ಆದಾಗ ಎದೆ ಹಾಲು ತುಂಬಾ ಕಡಿಮೆ ಇತ್ತು, ನೀವು ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರಲ್ಲ ಸರ್, ಆ ವಿಡಿಯೋ ನೋಡ್ಬಿಟ್ಟು ಈ H8 ಪಾಯಿಂಟ್ ನ ಪ್ರೆಸ್ ಮಾಡಿದೆ ಸರ್, ವಿತಿನ್ 3 days ಅಲ್ಲಿ ಸಫಿಶಿಯಂಟ್ ಎದೆ ಹಾಲು ಬಂತು. ಸೀದಾ ಮ್ಯಾಜಿಕ್. H8 ಪಾಯಿಂಟ್ ಹಾರ್ಟ್ ನ ಕೂಲ್ ಮಾಡುತ್ತೆ ಅಂತ ಹೇಳಿದ್ದೆ. ಹಾರ್ಟ್ ಕೂಲ್ ಅಂದ್ರೆ ಎದೆನೂ ಕೂಲ್ ಆಗುತ್ತೆ. ಸೊ ಫೈರ್ ಮತ್ತೆ ಫ್ಲೂಯಿಡ್ ಎರಡು ಆಪೋಸಿಟ್. ಫೈರ್ ಜಾಸ್ತಿ ಆಯ್ತು ಅನ್ಕೊಳ್ಳಿ, ಫ್ಲೂಯಿಡ್ ಕಮ್ಮಿ ಆಗುತ್ತೆ. ಅದೇ ಫೈರ್ ನ ಕಮ್ಮಿ ಮಾಡಿದ್ರೆ ಫ್ಲೂಯಿಡ್ ಜಾಸ್ತಿ ಆಗುತ್ತೆ. ಸೊ ಯಾರಿಗಾದ್ರೂ ಎದೆ ಹಾಲು ಬಂದಿಲ್ಲ ಅಂತಂದ್ರೆ ಹಾರ್ಟ್ ಈಟ್ ಇರುತ್ತೆ ಅವ್ರಿಗೆ. ಯಾವಾಗ H8 ಪ್ರೆಸ್ ಮಾಡ್ತಿರೋ ಜಸ್ಟ್ ವಿತಿನ್ 3 days ಅಲ್ಲಿ ಮಗುಗೆ ಸಫಿಶಿಯಂಟ್ ಹಾಲು ಬರುತ್ತೆ. ಇದ್ರ ಜೊತೆಗೆ ಅವರ ಆಹಾರದಲ್ಲಿ ಇನ್ನು ರಿಚ್ ಫುಡ್ ಕೊಡಿ. ನಾನ್ ವೆಜಿಟೇರಿಯನ್ ಆದ್ರಿಗಿನಾಗಿ ಮಟನ್ ಕೊಡ್ತಾರೆ, ವೆಜಿಟೇರಿಯನ್ ಆದ್ರಿಗಿನಾಗಿ ಕೂಲ್ ಮಾಡೋದಕ್ಕೆ ಸ್ವಲ್ಪ ತುಪ್ಪ, ಬೆಳ್ಳುಳ್ಳಿ, ಅನ್ನ ಮತ್ತೆ ಕಾಳನ್ನ ನೆನಿಟ್ಬಿಟ್ಟು ರುಬ್ಬಿಬಿಟ್ಟು ಸ್ವಲ್ಪ ದಿನ ಒಂದಿಷ್ಟು ಉಂಡೆ ತರ ಮಾಡಿ ಕೊಡ್ತಾ ಹೋಗಿ. ಸೊ ಫೈನಲಿ ಎದೆ ಭಾಗ ಕೂಲ್ ಆಗ್ಬೇಕು, ಇನ್ ಎನರ್ಜಿ ರೈಸ್ ಆಗ್ಬೇಕು, ಯಾಂಗ್ ಎನರ್ಜಿ ಕಮ್ಮಿ ಆಗ್ಬೇಕು. H8 ಅನ್ನೋದು ಅಫ್ಕೋರ್ಸ್ ನೋ ಡೌಟ್ ನಿಮ್ಮ ಹಾರ್ಟ್ಗೆ ನಿಮ್ಮ ಮೈಂಡ್ಗೆ ಸೂಪರ್ ಆಗಿ ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಎದೆ ಭಾಗದಲ್ಲಿ ಏನೇ ತೊಂದರೆ ಇದ್ರೆ, ಆ ತೊಂದರೆ ಹೀಟ್ ಇಂದ ಆಗಿದ್ರೆ ಎದೆ ಬಿಗದಂಗ ಆಗುತ್ತೆ, ಟಪ್ 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 ಹೊಡಿತೈತೆ, ಎದೆ ಉರಿ ಬರ್ತಾ ಇದೆ. ಆಸಿಡ್ ರಿಫ್ಲೆಕ್ಸ್ ಬೇರೆ, ಮಧ್ಯದಲ್ಲಿ ಮಾತ್ರ ಉರಿತೈತೆ, ಅದಲ್ಲ ಎದೆ ಉರಿ ಎರಡು ಕಡೆನು ಮಧ್ಯದಲ್ಲೇನು ಗಂಟ್ಲನ್ನು ಉರಿತಾ ಇದೆ ಅಂದ್ರೆ ಈ H8 ಪಾಯಿಂಟ್ ಇಟ್ ವರ್ಕ್ಸ್, ಸೂಪರ್ ಆಗಿ ವರ್ಕ್ ಆಗುತ್ತೆ. ಕೆಲವೇ ಗಂಟೆಗಳಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಇದ್ರ ಜೊತೆಗೆ ತುಂಬಾ ಜನಕ್ಕೆ ಕೊಂಕುಳಲ್ಲಿ ಕುರು ಆಗುತ್ತೆ, ಕೊಂಕುಳಲ್ಲಿ ಕುರು ಆಗಿರುತ್ತೆ ತುಂಬಾ ಜನಕ್ಕೆ, ಅದು ಪದೇ ಪದೇ ಆಗ್ತಿರುತ್ತೆ. ಹೋಗ್ತೀರಾ ಡಾಕ್ಟರ್ ತಗ ಹೋಗ್ತೀರಾ, ಪಸ್ ಎಲ್ಲ ತೆಗಿಸ್ತೀರಾ, ಡ್ರೆಸ್ಸಿಂಗ್ ಮಾಡಿಸ್ತೀರಾ, ಹೋಗುತ್ತೆ, ಮತ್ತೆ ಬರುತ್ತೆ. ಅದು ಮತ್ತೆ ಬರಬಾರ್ದು ಅಂದ್ರೆ ಒಂದ್ 2-3 ವಾರಕ್ಕೆ ಒಂದ್ಸತಿನೋ 2 ಸತಿನೋ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು, ಇಟ್ ವರ್ಕ್ಸ್.